ಗೋಪಾಲ್ ಮಾಮ, ಗೋಪಾಲ್ ಮಾಮ, ಈ ಕಡೆ ಈ ಕಡೆ. ಅಯ್ಯೋ, ಅಲ್ಲಿಗೆ ಹೋಗ್ತಾ ಇತ್ತು. ನಮ್ಮ ಮಾಮಗೆ ಗೊತ್ತಿಲ್ಲ ನಾವು ಬಾಡಿಗೆ ಮನೆಗೆ ಬಂದಿದ್ದು. ಅಲ್ಲಿಗೆ ಹೋಗ್ತಾ ಐತೆ, ಗೊತ್ತೈತೆ, ಆದರೆ ಎಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಪಾಪ ನಮ್ಮ ಗೋಪಾಲ್ ಮಾಮ ಬೆಂಗಳೂರಿಗೆ ಹೋಗಿ ಒಂದೇ ದುಡಿತೈತೆ. ಇವಳು ನೋಡಿದ್ರೆ ಇಲ್ಲಿ ತಿಂದು ಆ ಮನೆಗೆ ಈ ಮನೆಗೆ ಸೇರ್ಕೊಂಡು ತಿಂದು ಓಡಾಡ್ತಾವಳೆ. ಗೋಪಾಲ್ ಮಾಮ, ಈ ಕಡೆ ಬನ್ನಿ, ಇಲ್ಲಿದೀವಿ, ಬನ್ನಿ ಮಾಮ. ಓ ಶಾರು, ಈ ಕಡೆ ಇದ್ದೀರಾ? ಯಾಕಮ್ಮ ಅಲ್ಲಿ ಮನೆ ಖಾಲಿ ಮಾಡಿಬಿಟ್ರಾ? ಹ್ಞೂ ಮಾವ, ಇಲ್ಲಿ ಮನೆ ನಾವು ಬಾಡಿಗೆ ಮನೇಲಿ ಇದ್ದೀವಿ. ಅಲ್ಲಿ ಅವ್ರು ನಮ್ಮ ದೊಡ್ಡಮ್ಮರದಲ್ಲ, ಪಾಪ ಅವರು ಇಬ್ರು ಮಕ್ಳಿದ್ದಾರೆ ಅಂತ ಬಿಟ್ಕೊಟ್ಟಿವಿ. ನಾವೇ ಬೇರೆ ಮನೆ ಕಟ್ಕೊಳ್ಳೋಣ ಅಂತೇಳಿ ಬಾಡಿಗೆ ಮನೆಗೆ ಬಂದಿದ್ದೀವಿ. ಇಬ್ಬರಿಗೂ ಸೇರಿತ್ತು ತಾನೆ, ಇಬ್ರು ಜೊತೆ ಮಾಡ್ಕೊಂಡಿದ್ರಲ್ಲ. ನನಗೆ ಅಕ್ಕ ಅವತ್ತಂಗಂತ ಫೋನ್ ಮಾಡಿದಾಗ ಕವನಕ್ಕ ಹಿಂಗೆ ಗೋಪು ನಾವು ಬೇರೆ ಹೋಗ್ಬಿಟ್ವಿ ಕಣೋ, ಈ ರೀತಿ ಎಲ್ಲ ಆಗ್ಬಿಡ್ತು, ನಾವು ಬೇರೆ ಮನೆಗೆ ಬಂದಿದ್ದೀವಿ ಬಾಡಿಗೆ ಮನೆಗೆ ಅಂತ ಹೇಳ್ತು. ಏನೆಲ್ಲ ಹಿಂಗೆ ಯಾಕೆ, ಏನಾಯಿತು? ಬಾ ಮಾವ, ಹೇಳ್ತೀನಿ, ಎಲ್ಲ ಮನೆ ಹತ್ರ ಹೋದಾಗ ಹೇಳ್ತೀನಿ ಬಾ. ಅಮ್ಮ ಎಲ್ಲ ಹೇಳ್ತೈತೆ, ಆ ಕರಿಯ ಮತ್ತೆ ಬಗ್ಗೆನೂ ಎಲ್ಲ ಹೇಳುತ್ತೆ ಬಾ. ಎಲ್ಲೋದ್ಲ ಅವಳು? ಇದಳ ಮನೆ ಹತ್ರ? ಆ ಮಾಮ, ಮನೆ ಹತ್ರ ಹೋದಾಗ ಅಮ್ಮ ಎಲ್ಲ ವಿಷಯ ನಿನ್ನ ಹತ್ರ ಹೇಳುತ್ತೆ ಬಾ, ಎಲ್ಲ ನಿನಗೆ ಗೊತ್ತಾಗುತ್ತೆ. ಎಷ್ಟು ಬೇಗ ಬಂದಿದ್ಯಾ ಮಾವ? ಬೆಳಗಿನ ಜಾವನೆ ಬೆಳಗ್ಗೆ ಎದ್ದಿದ ತಕ್ಷಣ ಬಸ್ ಹತ್ತಿದ್ಯಾ ಅನ್ಸುತ್ತಲ್ಲ? ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟಿದ್ದೆ ಕಣಮ್ಮ. 3 ಗಂಟೆಗೆ ಎದ್ಬಿಟ್ಟು ಬಂದೆ. ನಾಳೆ ಇನ್ನೇನು ರಜಾ ಐತೆ, ನಾಡಿದ್ದು ಹೋಗ್ಬೇಕು. ಅದಕ್ಕೆಲ್ಲ ಮಾತಾಡ್ಸ್ಕೊಂಡು ಅಕ್ಕ ಬೇರೆ ಬಾರಪ್ಪ ಬಾರೋ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿತ್ತು. ಅದಕ್ಕೆ ಎಲ್ಲಿ ಕರಿಯಮ್ಮ? ಇಲ್ಲಿ ಹೇಳಿದ್ವಲ್ಲ, ನಮ್ಮ ಮನೇಲಿ ಇಲ್ಲ, ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇಲ್ಲೆಲ್ಲ ಯಾರ ಮನೆಗೆ ಹೋಗವ್ರೆ ಅಂತ. ಜಗಳ ಮಾಡ್ಕೊಂಡು ನಮ್ಮ ಮನೆಯಾಗಿಲ್ಲ. ನಿಮ್ಗೆ ಈ ವಿಷಯ ಹೇಳಿಲ್ಲ, ಅವರು ಹೇಳಿಲ್ಲ ಅನ್ಸುತ್ತಲ್ವಾ? ನನ್ನ ಹತ್ರ ಏನು ಹೇಳಿಲ್ವಲ್ಲ ಕರಿಯಮ್ಮ. ನಿಮ್ಮ ಅಕ್ಕರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ಲು. ಏನು ಆ ರೀತಿ ಎಲ್ಲ ಅವಳು ಏನೂ ಹೇಳಿಲ್ಲ ನನ್ನ ಹತ್ರ. ಯಾವ ವಿಷಯನೂ ನನ್ನ ಹತ್ರ ಬಾಯಿ ಬಿಟ್ಟಿಲ್ಲ, ಏನು ಹೇಳಿಲ್ವಲ್ಲ. ಅಮ್ಮ, ಅಮ್ಮ, ಮಾಮ ಬಂತು, ಬಾರಮ್ಮ. ಗೋಪು, ಬಾರಪ್ಪ, ಚೆನ್ನಾಗಿದ್ದೇನೋ? ಬಾ, ಕೂತ್ಕೋ ಬಾ. ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳೋ. ಫಸ್ಟ್ ತಿಂಡಿ ಹಾಕ್ಕೊಡ್ತೀನಿ ಮಾವನಿಗೆ. ಮಾವ ಕೈ ತೊಳ್ಕೊ ಬರೋಗ್ರಿ, ತಿಂಡಿ ತಿನ್ನಿರಂತೆ. ಪಾಪ ಬೆಳಗ್ಗೆ ಜಾವ ಹತ್ತಿದವರು ತಿಂಡಿ ತಿಂದಿದ್ರೋ ಇಲ್ವೋ? ಹೋಗಿ ಮಾವ, ಕೈ ತೊಳ್ಕೊಂಬನ್ನಿ. ಯಾರು ತಿಂಡಿ ತಿಂದೆ ಕಣಮ್ಮ, 2 ಇಡ್ಲಿ ತಿಂದೆ. ತೆಟ್ಟೆ ಇಡ್ಲಿ ಬರಬೇಕಾದ್ರೆ ಹಸ್ವಿಗೆ ತಡೆಯೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ತಿಂಡಿಗೆ ಹಾಕಿದ್ರು, ಬಸ್ಸಲ್ಲಿ ತಿಂಡಿಗೆ ಹೋಟ್ಲ ಹತ್ರ ಹಾಕಿದ್ರಲ್ಲ, ತಿಂದಿದ್ದೀನಿ, ಪರವಾಗಿಲ್ಲ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ಊಟ ಮಾಡ್ತೀನಿ, ಸರಿನಾ? ತಿಂಡಿ ಮಾಡಿದ್ದೀರಾ, ಊಟ ಮಾಡಿದ್ದೀರಾ? ಬಸ್ಸಾರು ಅಂದ್ರೆ ನಿನಗೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೀನಿ. ಮುದ್ದೆ ಮಾಡಕ ಅಂತ ಹೇಳ್ದಲ್ಲ ರಾತ್ರಿ, ಮುದ್ದೆ ಮಾಡಕ, ನಾನು ಮುದ್ದೆನೇ ಊಟ ಮಾಡಿಲ್ಲ ಇಲ್ಲಿ ಬಂದಾಗಿಂದನು ಅಂತ ಅಂದಲ್ಲ, ಅದಕ್ಕೆ ಮುದ್ದೆ ಮಾಡಿದ್ದೀನಿ. ಫೇವ್ರೇಟ್. ಸರಿ ಆಯಿತು. ಅಲ್ಲೇ ಮಾಡಿಬಿಟ್ಟಿದ್ದೀರಾ ಮುದ್ದೆನಾ? ಮಾಡಿದ್ದೀನಿ, ಮಾಡಿ ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ. ಜಸ್ಟ್ ಈಗಿನ ಮುದ್ದೆ ಕಟ್ಬಿಟ್ಟು ಕೈ ತೊಳ್ಕೊಂಡು ಬಂದೆ. ನೀನು ಬಂದಿದ್ದೀಯ ನೆಟ್ಗೆ, ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಬೋದಾಯಿತು. ಹಾಟ್ ಬಾಕ್ಸಿಗೆ ಹಾಕಿದ್ದೀರಲ್ಲ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೀನಿ ಬಿಡಿ ಅಕ್ಕ. ಅಪ್ಪ ಸಾಕಾಗಿ ಹೋಗ್ಬಿಡ್ತು. ಕರಿಯಮ್ಮ ಇಲ್ಲಿ. ಅಯ್ಯೋ, ಏನು ಹೇಳ್ತೀಯ ತಗ. ಅವಳ ಬಗ್ಗೆ ಅವಳೇನೋ ಹೇಳಿಲ್ಲ ನಿನ್ನ ಹತ್ರ? ಸುತ್ತರಿಯೋದು, ಮನೆ ಸುತ್ತರಿಯೋದು. ನಾನು ಇಲ್ಲಿಂದ ಆಚೆ ಹಾಕಿರೋದು ಏನೋ ಹೇಳಿಲ್ಲ. ಹೇಳ್ತಿದ್ಲು ಫೋನಲ್ಲಿ, ನಿಮ್ಮ ಅಕ್ಕ ಆಚೆ ಹೋಗು ಅನ್ನುತ್ತೆ ಅಂತ ಎಲ್ಲ ಹೇಳ್ತಾ ಇದ್ಲು. ಮತ್ತೆ ನೀವು ಏನೂ ಹೇಳಿಲ್ಲ, ಅವಳು ಏನೂ ಹೇಳಿಲ್ಲ, ಏನೋ ಆಗೈತೆ. ಅದಕ್ಕೇನೆ ಅವಳು ಫೋನ್ ಕೊಡು ಅಂದ್ರು ಕೊಡ್ತಾ ಇರ್ಲಿಲ್ಲ, ನೀನು ಫೋನ್ ಕೊಡು ಅಂದ್ರು ಕೊಡ್ತಾ ಇರ್ಲಿಲ್ಲ. ಅವಳಿ ಮನೇಲಿ ಇಲ್ವಾ? ಇಲ್ಲ ಕಣೋ ಗೋಪಿ, ಅವಳ ಮನೇಲಿ ಇಲ್ಲ. ಅವಳು ಜಗಳ ಮಾಡ್ಕೊಂಡು ಹೋಗ್ಬಿಟ್ಲು. ಅವಳು ಒಳ್ಳಾಳಲ್ಲ ಕಣೋ. ಅವ್ರ ತಮ್ಮಂಗೆಲ್ಲನ ಇಲ್ಲದೆಲ್ಲ ಹೇಳ್ಕೊಡೋದು, ಇಲ್ಲಿಂದ ಎಲ್ಲ ಕಟ್ಟಿ ಕಳಿಸೋದು, ಹಂಗೆ ಮಾಡೋದು. ಫಸ್ಟ್ ಅವಳನ್ನ ಬೆಂಗಳೂರಿಗೆ ಎಳ್ಕೊಂಡು ಹೋಗೋದು ಕಲಿ. ಬೆಂಗಳೂರಿಗೆ ಎಳ್ಕೊಂಡು ಹೋಗಿ ಕೆಲ್ಸಕ್ಕೆ ಹಚ್ಚೋದು ಕಲಿ. ಫಸ್ಟ್ ಅವಳು ಕೆಲ್ಸಕ್ಕೆ ಹೋಗ್ಲಿ. ನಿನಗೆ ಮುದ್ದೆ ಬೇಕು ಕಣೋ. ಪಾಪ ನೀನು ಅಲ್ಲಿ ಇಲ್ಲಿ ಹೋಟೆಲಲ್ಲಿ ತಿನ್ಕೊಂಡು ಹೆಂಗೋ ದುಡ್ಕೊಂಡು ಮನೆ ಕಟ್ಕೋಬೇಕಂತ ಎಷ್ಟು ಕಷ್ಟಪಡ್ತೀಯ. ಅವಳು ನೋಡಿದ್ರೆ ಇಲ್ಲಿ ಮನೆ ತಿರುಗ್ತಾ ಇದ್ದಾಳೆ ಕಣೋ. ಹೌದಾ? ಅವತ್ತು ನೋಡಿದ್ರೆ ಬರೀ ಕವನಕ್ಕ ನಿಮ್ಮ ಅಕ್ಕ ಈ ಮನೇಲಿ ಇರಬೇಡ ಅಂತ ಹೇಳುತ್ತೆ ಅಂತ ಅಷ್ಟು ಹೇಳ್ದವಳು. ಬಿಡು, ಏನೋ ಸಿಟ್ಟು ಮಾಡ್ಕೊಳುತ್ತೆ ಅಂತ ನಾನು ಹೇಳಿದ್ದೆ. ಏನು ಮಾಡೋದು, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತವಳೆ ಅಕ್ಕ. ಎಲ್ಲ ಆಗುತ್ತೆ ಮಾಮ, ಎಲ್ಲ ಆಗುತ್ತೆ. ಹೋಗಿ ಅವ್ರ ಮನೆಗೆ ಸೇರ್ಕೊಂಡು ಪಾಪ ಅವ್ರ ಸಂಸಾರಿಕರು ಮನೇಲಿ ಇತ್ಕೊಂಡು, ಇವತ್ತೇ ಬುದ್ಧಿ ಸರಿ ಇಲ್ಲ, ನೀವೇನಾದರೂ ಅಂದ್ರೆ ಫಸ್ಟ್ ಕರ್ಕೊಂಡು ಹೋಗ್ರಿ ಇಲ್ಲಿಂದ ಬೆಂಗಳೂರಿಗೆ. ಎಲ್ಲಿ ಅವಳನ್ನು ಕರ್ಕೊಂಡು ಹೋಗ್ತೀನಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೆಲಸಕ್ಕೆ ಎಲ್ಲಾದ್ರೂ ಕಳಿಸ್ತೀನಿ ಬಿಡಿ. ನೋಡ್ತಿಲ್ಲ, ಅಲ್ಲಿ ಎಲ್ಲಾದ್ರೂ ಕರ್ಕೊಂಡು ಹೋಗೋ ಹೇಳ್ತೀನಿ. ಇವಳು ಬರೀ ಇಲ್ಲಿ ನಾಟಕ ಆಡ್ಕೊಂಡು 1 ವರ್ಷ 2 ವರ್ಷ ಆಯ್ತಪ್ಪ. ನಾನು ಇನ್ನು ಎಷ್ಟು ದಿನ ಇಟ್ಕೊಂಬನ? ನಮ್ಮನೆಗೆ ನೋಡಿದ್ರೆ ಅಯ್ಯಪ್ಪ ಈ ಇಕ್ಕೆ ಬಿಡ ಅಂತ ನನ್ನ ಮೇಲೆ ಜಗಳ ಮಾಡ್ತು. ಮೊನ್ನೆ ಏನೇನೋ ಕೆಲ್ಸಕ್ಕೆ ಹೋಗಿ ಎಲ್ಲ ಟೂರ್ ಹೋಗಿತ್ತು 1 ವಾರ. ನಿಮ್ಮ ಮಾಮ ಹೋಗಿ ಬಂತು, ಒಟ್ಟು ಅಯ್ಯಪ್ಪನ ಹಿಂಗೇನೆ ಎಲ್ಲ ಮುಂಚ್ಕೊಂಡು ಬೇರೆ ಹೋಗಿ ಅಯ್ಯಪ್ಪ ಬಂದೈತಿ. ಇನ್ನೂ ಮನೆಯಾಗೆ ಇವಳು ಬೇರೆ ನಮ್ಮ ಶಕ್ತಿ. ಅವಳು ಮದುವೆ ಆಗಿ ಅವಳು ಅಷ್ಟು ಎಡವಟ್ಟು ಮಾಡ್ಕೊಂಡವಳೆ. ಅವಳು ಬಂದಿಲ್ಲೇ ಅವಳೆ. ನಮ್ಮ ಶರತ್ ಹೆಂಗನೋ, ಶರತ್ ಭುವನ್ ಇಬ್ರು ಕೋಳಿ ಫಾರಂ ಮಾಡ್ತಾವ್ರೆ. ಹೆಂಗೊತ್ಲಾಗ ನಾವು ಬಂದಿಲ್ಲಿದ್ದೀವಿ. ಅವರಿಬ್ರು ಗಂಡು ಮಕ್ಳು ಮದುವೆ ಆಯಿತು, ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡಿಲ್ಲಿರೋಣ ಅಂತ ಇದ್ದೀವಿ.
ಯಾವತ್ತೂ ಒಂದಿನ ಕರಿಯಮ್ಮ ಫೋನ್ ಮಾಡಿದಾಗ ಏನೋ ಅವ್ರ ಮನೆ ಬಿಡ್ರಿ ಅಂತ ಗಲಾಟೆ ಮಾಡ್ತವ್ರೆ ಏನೋ ಅಂದಂಗಾಯ್ತು. ಬಿಡತ್ತ, ಏನು ಅದೆಲ್ಲ ಏನು ಗಲಾಟೆ ಮಾಡ್ಕೊಂಡ್ರೆ ಅದೆಲ್ಲ ಏನು ಹೇಳ್ಬೇಕಾಗಿಲ್ಲ. ಫಸ್ಟ್ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಹಚ್ಚೋದು ನೋಡು. ಒಬ್ಬ ಎಷ್ಟಂತ ದುಡಿತೀಯ? ಒಬ್ಬ ದುಡ್ದಿದ್ದು ಏನಕ್ಕಂತ ಆಗುತ್ತಾ? ನೀನೊಬ್ಬ ದುಡಿಯೋದು ಏನು ಮಾಡೋಕ್ಕಾಗಲ್ಲ. ಇಬ್ಬರು ಒಂದು ಸ್ವಲ್ಪ ದುಡಿದ್ರೆ ಮನೆಗಿನೇ ಕಟ್ಕೋಬೋದು. ಅದು ಅವಳಿಗೆ ಗೊತ್ತಾಗಲ್ವ? ಬರೀನೇ ಕಂಡರ ಮನೆಯಾಗೆ ಪುಕ್ಸಟ್ಟೆ ಮುದ್ದೆ ಉಣ್ಕೊಂಡು ಇಲ್ಲೇ ಉಳ್ಕೊಳಕ್ಕೆ ನೋಡ್ತಾಳಲ್ಲ, ಅವಳಿಗೆ ಬುದ್ಧಿ ಐತಾ? ಫಸ್ಟ್ ಅವಳನ್ನ ನಿನ್ನ ಜೊತೆಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದು ಕಲಿ. ಇಲ್ಲಂತೂ ಬಿಡಬೇಡ ನೋಡಿ, ಹೇಳಿರ್ತೀನಿ. ಕರ್ಕೊಂಡೋಗಿ ಏನಾದರೂ ಮಾಡಿ ಇಲ್ಲಿಂದ ಎಳ್ಕೊಂಡು ಹೋಗೋಳನ್ನ ಬಿಡಬೇಡ. ಬಂತೇನು ಗೋಪಾಲ್ ಮಾಮ? ಗೋಪಾಲ್ ಮಾಮ ಚೆನ್ನಾಗಿದೆಯಾ? ಹ್ಞೂ ನಮ್ಮ ಶಕ್ತಿ ಚೆನ್ನಾಗಿದ್ದೀನಿ. ಅದೇ ಕವನನ ಬಗ್ಗೆ ಎಲ್ಲ ಹೇಳ್ತಾ ಇತ್ತು ಅಕ್ಕಯ್ಯ, ಕೇಳ್ತಾ ಇದ್ದೆ. ಅಷ್ಟೇ ಅವತ್ತೆನ ಕರ್ಕೊಂಡು ಹೋಗಿ ಮಾವ ಇಲ್ಲಿಂದನ. ಇಲ್ಲಿ ನಿಮ್ಮ ಮರ್ಯಾದೆ ತೆಗೆದುಬಿಡುತ್ತೆ. ಸುಮ್ಮನೆ ಅವರಿಂದ ನಿಮಗೆ ಸಖತ್ತು ತೊಂದರೆ ಆಗ್ಬಿಡುತ್ತೆ. ಇಲ್ಲಿಂದ ಫಸ್ಟ್ ಕರ್ಕೊಂಡು ಹೋಗಿ. ಬರಲ್ಲಮ್ಮ, ನನ್ನ ಕೈಲಿ ದುಡಿಯೋಕ್ಕಾಗಲ್ಲ, ಬೆಂಗಳೂರಿಗೆ ಬಂದರೆ ದುಡಿಯೋಕ್ಕಾಗಲ್ಲ ಅಂತ ಬರೀ ಹಿಂಗೇನೆ ನನಗೆ ಅಯ್ಯೋ ಅನಿಸ್ಕೊಂಡು ಇದು ಮಾಡಕ್ಕೆ ನಿನ್ಕೋಬಿಟ್ಲು. ಈ ಅವಳಿಂದ ನನಗೆ ಯಾವತ್ತೂ ತೊಂದರೆನೇ ಕಣಮ್ಮ. ಹೋಗಿ ಇಲ್ಲಿ ಋತು ಅಂತ ಇದ್ದಾಳೆ, ಅವ್ರ ಮನೆಗೆ ಸೇರ್ಕೊಂಡವಳೆ. ಅದು ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಕಣೋ. ನಾಳೆ ದಿನ ಮರ್ಯಾದೆ ಹೋದರೆ ನಮಗೂ ಮರ್ಯಾದೆ ಇರಲ್ಲ ಇಲ್ಲಿ ಇವಳಿಂದ. ಅದಕ್ಕೇನೆ ಫಸ್ಟ್ ಅವಳನ್ನ ಕರ್ಕೊಂಡೋಗು. ಕರಿ ಹೋಗಿ ಬಾರೆ ಹೋಗೋಣ ಅಂತೇಳಿ ಕರ್ಕೊಂಡೋಗು ಫಸ್ಟ್ ನೀನು. ಅವಳನ್ನಂತ ಇಲ್ಲಿ ಬಿಡಬೇಡ. ನಾನು ಅದಕ್ಕೆ ನಿನಗೆ ಫೋನ್ ಮಾಡಿ ಹೇಳಿದ್ದು, ಪಾಪ ನೀನಲ್ಲಿ ಕೆಲ್ಸಕ್ಕೆ ಹೋಗ್ತೀಯ, ನಿನಗೆ ಟೆನ್ಷನ್ ಕೊಡೋದು ಬೇಡ ಅಂತೇಳಿ ನಾವೇನು ಹೇಳಲಿಲ್ಲ. ಅವಾಗ ಹೇಳಿದ್ಲು ತಾನೇ ನಿನಗೆಲ್ಲ. ನಾವು ಅಣ್ಣ ತಮ್ಮಗಳು ಜಗಳ ಆಡೋದಕ್ಕೆ ಕಾರಣನೂ ಅವಳೇನು. ಇಲ್ಲದ್ದೆಲ್ಲ ತಾರ ತೆಗಡಿ ಕಣೋ, ಬುದ್ಧಿನೇ ಚೆನ್ನಾಗಿಲ್ಲ ಅವಳಿಗೆ. ಕೆಲಸ ಇದ್ರೆ ಇವೆಲ್ಲ ಬರ್ತಿರ್ಲಿಲ್ಲ. ಮೇನ್ ಏನು ಕೆಲಸ ಇಲ್ವಲ್ಲ, ಅದಕ್ಕೆ ಯಾರಿಗೇನು ತಂದಿ ಕಣ, ಯಾರಿಗೇನು ಹೇಳೋಣ. ಕೆಲಸ ಇರೋರು ಯಾರು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಲ್ಲ. ಕಂಡವ್ರ ಸುದ್ದಿನೇ. ಅವಳಿಗೆ ಏನು ನನಗೆ ಮಾನ್ಯ ಇಲ್ಲ, ಮಾಟ ಇಲ್ಲ, ನಾನು ನನ್ನ ಗಂಡ ಸೇರ್ಕೊಂಡು ದುಡಿಬೋದಲ್ಲ ಅನ್ನೋದು ಸ್ವಲ್ಪನೂ ಯೋಚನೆ ಇಲ್ವಲ್ಲ ಗೋಪಿ. ಅವಳಿಗೆ ಏನಪ್ಪ ಆ ಥರ ಬುದ್ಧಿ ಅಪ್ಪ? ಏನು ನಾಟಕ ಆಡ್ತಾಳೆ? ಬೆಂಗ್ಳೂರಿಗೆ ಹೋದ್ರೆ ನನಗೆ ಹುಷಾರಿಲ್ದಂಗೆ ಆಗುತ್ತೆ, ಬೆಂಗ್ಳೂರಿಗೆ ಹೋದ್ರೆ ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ಏನು ನಾಟಕ ಆಡೋದು ಕಲ್ತಿದ್ದಾಳೆ ಗೋಪಿ ಅವಳು? ಅಯ್ಯೋ ದೇವ್ರೆ, ನನಗೆ ನಾಟಕ ಆಡೋರ್ನ ಯಾರು ನೋಡಲಿಲ್ಲ ಕಣೋ. ತುಂಬ ನಾಟಕ ಆಡೋದು ಕಲ್ತ್ಬಿಟ್ಟೈತೆ ಅವತ್ತೆ. ಸಖತ್ತು ನಾಟಕ ಆಡುತ್ತೆ ಮಾಮ. ಅವತ್ತೆನ ಮಾತ್ರ ಇಲ್ಲಿ ಬಿಡ್ಬೇಡ, ಫಸ್ಟ್ ಕರ್ಕೊಂಡು ಹೋಗು. ಏನಾದರೂ ಮಾಡಿ ನೀನು ಏನಾನ ಒಂದು ಹೇಳಿಬಿಟ್ಟು ಕರ್ಕೊಂಡು ಹೋಗ್ಬಿಡು. ಕಟ್ಟಣ ಅಂತ ಹೇಳಿ ಕರ್ಕೊಂಡು ಹೋಗು ಊರಿಗಾದ್ರೂ. ಇಲ್ಲ ನೀನಾದರೂ ಊರಾಗ ಏನಾದರೂ ಕೆಲಸ ಮಾಡೋ ಗೋಪಿ. ಅಯ್ಯೋ ಊರಾಗ ಮನೆ ಇಲ್ಲ ಏನಿಲ್ಲ, ಬಾಡಿಗೆ ಮನೇಲಿ ಇರ್ಬೇಕು. ಅಲ್ಲಿ ಕೆಲಸನೂ ಇಲ್ಲ ಅಕ್ಕ. ನಮ್ಮ ಊರಲ್ಲಿ ಏನು ಕೆಲಸ ಮಾಡಲಿ ಹೇಳು ನೀನೇನೆ? ಅಂಥ ಕೆಲಸ ಏನೂ ಇಲ್ಲ ಅಕ್ಕ, ನಿಜ ಏನೂ ಇಲ್ಲ ಕಣಕ್ಕ. ಕೆಲಸಗಳೇ ಇಲ್ಲ. ನಾನು ಈ ಏನಕ್ಕೆ ನಾನು ಸುಳ್ಳು ಹೇಳೋಣ? ಈ ಬೆಂಗಳೂರಲ್ಲಿದ್ದರೂ ನಾನು ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. 25,000 ಸ್ಯಾಲ್ರಿ ಕೊಡ್ತಾರೆ, ಊಟ ತಿಂಡಿ ಎಲ್ಲ ಅವ್ರದ್ದೇಯ. ಪರವಾಗಿಲ್ಲ, ಚೆನ್ನಾಗಿ ದುಡ್ಕೊಂಡು ಹೋಗ್ಬೋದು ಆರಾಮ್ ಕೆಲಸ. ಅದಕ್ಕೇನೆ ಇವಳು ಬಂದುಬಿಟ್ರೆ, ಇವಳು ಯಾವುದಾದ್ರೂ ಒಂದು 10-15 ಸಾವಿರ ಕೊಡ ಅಂತ ಕಂಪ್ನಿಗೆ ಯಾವ್ದಾದ್ರೂ ಏನಕ್ಕಾದ್ರೂ ಹೋಗ್ಬಿಟ್ರೆ, ಇವಳು ಏನಾದರೂ ಕೆಲಸಕ್ಕೆ ಒಂದು 15,000 ದುಡ್ಕೊಂಬಂದ್ರೂ ಹೆಂಗೋ ಒಂದು 4-5 ಸಾವಿರ ರೂಪಾಯಿದೊಂದು ಬಾಡಿಗೆ ಮನೆ ಮಾಡಿಕೊಂಡು ಹೆಂಗೋ ಇಬ್ಬರಿಗೆ ಏನೋ ಸ್ವಲ್ಪ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಬಿಟ್ಟು ಒಂದು 10,000 ಮುಗಿಲಿ ಬಿಡಾಕ. ಗಂಡ ಹೆಂಡತಿ ಒಂದು ಹತ್ರ ಇದ್ದಂಗೆ ಆಗುತ್ತೆ. 25,000 ಬರೋ ಸಂಬಳದಲ್ಲಿ ಅವಳದು 5,000 30,000 ದುಡ್ಡು ಉಳಿಸಿದ್ರೆ ಆರಾಮಾಗಿ ನಾವು ಸ್ವಲ್ಪ ದುಡ್ಡು ಮಾಡಿಕೊಂಡು ಸ್ವಲ್ಪ ಸಾಲಗಿಲ್ಲ ಮಾಡ್ಕೊಂಡು ಮನೆ ಕಟ್ಟಿದ್ರೂ ಸಾಲ ತೀರಿಸ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಇವಳು ಹಿಂಗೆ ಮಾಡಿದ್ರೆ ನನಗೆ ಸಾಲ ಮಾಡೋಕ್ಕೂ ಭಯ. ನನಗೂ ಮನೆ ಕಟ್ಟಬೇಕು, ನಾವು ನಾಲ್ಕರಂತೆ ಇರಬೇಕು ಅನ್ನೋದೇ ನನಗೂ ಇರೋದು. ಆದರೆ ಏನು ಮಾಡೋದು? ಬರಲ್ಲ ಅನ್ನೋದಕ್ಕೆ ಅವ್ರ ಅಮ್ಮನ ಮನೇಲಿ ಇರಲಿ ಅಂತಂದರೆ ಅವ್ರ ಅಮ್ಮನ ಮನೆಗೆ ಇನ್ನೇನು ತಮ್ಮನ ಬೇರೆ ಮದುವೆ ಆಗಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿರಲಿ ಅಂತ ಬಿಟ್ಟಿದ್ದು. ಇಲ್ಲೂ ಇಂಥದ್ದು ಮಾಡ್ಕೊಂಡ್ರೆ ನಾನು ಏನು ಮಾಡೋದು ಹೇಳಕ್ಕ? ಏನು ಹೇಳಬೇಕು ಏನೋ ಅವಳಿಗೆ ಒಂದು ಗೊತ್ತಾಗಲ್ಲ. ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತಂದರೆ. ಅವರು ಸಂಸಾರಿಕರು ಕಣಪ್ಪ. ನಾಳೆ ದಿನ ಏನಾನ ಹೆಚ್ಚು ಕಡಿಮೆ ಆಯ್ತು ಅಂತಂದರೆ ಆಮೇಲೆ ಯಾಕೆ ಬೇಕು? ಕಂಡವ್ರ ಮನೆಯಾಗಿರೋದು ಬೇಡಪ್ಪ. ನಾನು ಅದಕ್ಕೆ ಕರ್ಕೊಂಡು ಹೋಗ್ಬಾರಪ್ಪ ಮಾರಾಯ ಅಂತೇಳಿ ನಾನು ನಿನಗೆ ಫೋನ್ ಮಾಡಿದ್ದು. ನೀನೇನೋ ನನ್ಕ ನಮ್ಮ ಅಕ್ಕ ಹಿಂಗೆ ಹೇಳ್ತಾಳೆ ಅಂತ ನೀನು ತಪ್ಪಾಗಿ ತಿಳ್ಕೊಂಡು ಏನು ಇವ್ರ ಮನೆಗೆ ಇಕ್ಕಬೇಕಾಗುತ್ತೆ ಅಂತ ನಮ್ಮ ಅಕ್ಕ ಎಲ್ಲಾದರೂ ಹಿಂಗೆ ಹೇಳ್ತಾ ಇದ್ದಾಳ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ನನಗೆ ಅದೆಲ್ಲ ಇಲ್ಲವೇ ಇಲ್ಲ ಮನಸ್ಸಿನಾಗೆ. ಅವಳು ಬೇರೆನೆ ಒಳ್ಳೆ ಬುದ್ಧಿ ಇಲ್ಲ ಅವಳ ಹತ್ರ. ಯಾಕೆ ಬೇಕಪ್ಪ? ನಾಳೆ ದಿನ ಸಮಸ್ಯೆಗಳಾದ್ರೆ ನಮ್ಮನ್ನು ಅಂತಾರೆ, ನಿನ್ನ ತಮ್ಮ ಹೆಂಡತಿ ಕಣಮ್ಮ ಕವನಮ್ಮ ಅಂತಾರೆ ಊರಾಗೆಲ್ಲ ನನ್ನ. ಅವಾಗ ನಾನು ಅನ್ನಿಸ್ಕೊಂಬಕ್ಕೆ ತಯಾರಿಲ್ಲ ಅಂತ ಹೇಳ್ತಾ ಇರೋದು ಕಣೋ. ನೀನು ಬೇಜಾರಾದರೂ ಪರವಾಗಿಲ್ಲ ಕಣೋ ಗೋಪಿ. ಫಸ್ಟ್ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು. ಏನು ಮಾಡ್ತೀಯ ನಿನಗೆ ಗೊತ್ತಿಲ್ಲ, ಅವಳು ಕರ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮ ಗೋಪಿ ಬಂದಿದ್ದಾನೆ ಪಾಪ. ಅವಳು ಬಂದರೆ ಬೆಸ್ಟು. ಏನಾನ ಕೆಲ್ಸಕ್ಕೆ ಹೋದ್ರೆ ಇಬ್ಬರು ಒಂದಾಗಿ ದುಡ್ದು ಏನಾನೋ ಒಂದು ಮಾಡ್ಬೋದಲ್ಲ. 2 ಕೈ ಸೇರಿದ್ರೇನೆ ಚಪ್ಪಾಳೆ. ಗಂಡ ಒಬ್ಬನೇ ದುಡಿಬೇಕು ಅಂತ ಏನಿಲ್ಲ ಜೀವನದಲ್ಲಿ. ಗಂಡ ಹೆಂಡತಿ ಇಬ್ಬರು ದುಡಿಬೇಕಾಗುತ್ತೆ. 2 ಕೈ ಸೇರಿದ್ರೆ ಜೋರ ಚಪ್ಪಳೆ ಬರುತ್ತೆ. ಒಂದು ಕೈಯಲ್ಲಿ ಚಪ್ಪಳೆ ಹಾಕೋಕ್ಕಾಗುತ್ತಾ? ಆಗಲ್ಲ. ಹಂಗೆ ಗಂಡ ದುಡ್ದಿರೋದು ಮನೆ ಕೆಲಸ ಅಲ್ಲ, ಮನೆ ಖರ್ಚಿಗಾಗಿರ್ಬೋದು, ಮನೆ ಮೇಂಟೆನೆನ್ಸ್ ಪ್ರತಿಯೊಂದಕ್ಕೂ ಗಂಡ ದುಡ್ದಿರೋದೇ. ಗಂಡನೇ ದುಡಿಬೇಕು, ಗಂಡ ದುಡ್ದಿರೋದೇ ಆಗಬೇಕು ಅಂತ ಇದ್ದರೆ ಯಾವತ್ತೂ ಸಾಲಲ್ಲ. ಹೆಂಡ್ತಿನೂ ಏನಾದರೂ ಒಂದು ಇವನು 25,000 ದುಡಿತಾನೆ, ಅವಳೊಂದು 15,000 ದುಡಿದ್ರೆ ಒಂದು 10,000 ಒಂದು 5,000 ಬಾಡಿಗೆ ಮನೆಗೆ ಹೋದ್ರೂ ಒಂದು 5,000 ಮನೆ ಖರ್ಚಿಗಾದ್ರೂ ಇನ್ನು 30,000 ದುಡ್ಡು ಉಳಿಸ್ಬೋದಾ? ಹಾಗೆ 2 ಕೈ ಸೇರಿದ್ರೆ ಜೋರ ಚಪ್ಪಳೆ ಬರುತ್ತಲ್ಲ. ಇಬ್ರು ಗಂಡ ಹೆಂಡತಿ ಇಬ್ರು ದುಡಿದ್ರೆ ಬೇಗ ಫಾಸ್ಟಾಗಿ ನಾವೇನಾದರೂ ಒಂದು ಸಾಧನೆ ಅನ್ನೋದು ಮಾಡ್ಬೋದು. ಬರೀ ಗಂಡಸೇ ದುಡಿಬೇಕು ಅನ್ನೋದೇನಿಲ್ಲ.
ಅಲ್ವಾ? ಒಬ್ಬೊಬ್ರು ಮನೇಲಿ ಯಾವ ಥರ, ನೀನು ನನ್ನ ಕಟ್ಕೊಂಡಿದ್ಯಾ, ನೀನು ನನ್ನ ಗಂಡ, ನೀನು ನನಗೆ ತಂದಾಕ್ಲೇಬೇಕು, ಈ ಥರ ತಂದಾಕ್ಲಿ. ಈಗ ಏನೋ ಜಾಸ್ತಿ ಒಬ್ಬೊಬ್ರು ಕಳ್ಸಲ್ಲ ಬಿಡಿ, ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳ್ಸಲ್ಲ, ಆ ಥರ ನೋಡ್ಕೊಂತಾರೆ. ಆದರೆ ಆಗಲಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ. ಇವಾಗ ನಮ್ಮ ಕರಿಯಮ್ಮ ಕೆಲ್ಸಕ್ಕೆ ಹೋಗ್ಲೇಬೇಕಾಗುತ್ತೆ. ಯಾಕೆ ಗೊತ್ತಾ? ಮನೆ ಇಲ್ಲ ಅವಳಿಗೆ. ಒಂದು ಮನೆ ಮಾಡ್ಕೋಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ಬರು ಒಂದಾಗಿ ದುಡಿಲೇಬೇಕು ಅಲ್ವಾ? ಅವ್ರವ್ರ ಮನೆ ಪರಿಸ್ಥಿತಿಗಳು ಹೆಂಗೆ ಇರೋ ಅಂಥವ್ರ ಮನೇಲಿ ಓಕೆ, ದುಡ್ಡು ಕಾಸು ಬೇಜಾನು ಇರುತ್ತೆ ಅಂತ ಸಾವುಕಾರ ಮನೇಲಿ ಓಕೆ ಅಲ್ಲ. ಯಾರು ಹೆಣ್ಮಕ್ಳು ಅಲ್ಲೂ ಸುಮ್ಮನೆ ಕುತ್ಕೊಳ್ಳಲ್ಲ ಬಿಡಿ, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಆದರೂ ಹೇಳೋದು, ಇರೋ ಅಂಥವ್ರು ಮನೇಲಿ ಕೂತ್ಕೊಂಡ್ರೆ ಓಕೆ. ಹಿಂಗೆ ಮನೆ ಇಲ್ದಿದ್ರು ಈ ರೀತಿ ನಾನು ದುಡಿಯೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಹೇಗಾಗುತ್ತೆ ಹೇಳಿ ನೀವೇ? ಅದಕ್ಕೇ ಯಾವತ್ತೂ ಗಂಡ ಹೆಂಡತಿ ಇಬ್ಬರೂ ಒಟ್ಟಿಗೆ ಏನಾದರೂ ಒಂದು ದುಡಿದು ಸಂಪಾದನೆ ಮಾಡಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಆಗಲ್ಲ. ಎರಡು ಕೈ ಸೇರಿಸಿ ರಪ್ಪಣ ಒಂದು ಚಪ್ಪಳೆ ಬಿಡಿದ್ರೆ ಎಷ್ಟು ಸೌಂಡ್ ಬರುತ್ತೆ ಹೇಳಿ ಅಲ್ವಾ? ಆ ಥರ ಅರ್ಥ ಮಾಡ್ಕೊಂಡು ಹೋದರೆ ತುಂಬಾ ಅರ್ಥಗಳಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೆ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.